ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನಕಲಿ ಪಾಸ್ಪೋರ್ಟ್ ಮತ್ತು ದಾಖಲೆಗಳನ್ನು ತಯಾರಿಸುವ ತಂಡದ ಬಂಧನ. ಬಂಧಿತರಿಗೆ ಮಾನವ ಸಾಗಾಟ ತಂಡದೊಂದಿಗೆ ಸಂಬಂಧವಿದೆಯೇ ಎಂಬ ಶಂಕೆ. ಪೈವಳಿಕೆಯಲ್ಲಿ ಉದ್ದೇಶಿತ ಪೊಲೀಸ್ ಠಾಣೆ ಆರಂಭಿಸಲಿರುವ ಕ್ರಮಗಳನ್ನು ಚುರುಕುಗೊಳಿಸಲಾಗುವುದು. ವಿಧಾನಸಭೆಯಲ್ಲಿ ತಿಳಿಸಿದ ಮುಖ್ಯಮಂತ್ರಿ. ಪ್ರಯಾಣ ಸಂಕಷ್ಟ ಅನುಭವಿಸುತ್ತಿದ್ದಾರೆ ವರ್ಕಾಡಿ ಪಂಚಾಯಿತಿ ನಿವಾಸಿಗಳು. ಸಮಸ್ಯೆ ಪರಿಹರಿಸಲು ಕೆಎಸ್ಆರ್ಟಿಸಿ ಬಸ್ ಅನುಮತಿಸಬೇಕು ಎಂಬ ಬೇಡಿಕೆ ತೀವ್ರ. ಇಎಂಎಸ್ ಅಧ್ಯಯನ ಸಂಶೋಧನಾ ಕೇಂದ್ರದ ವತಿಯಿಂದ ಭಾಷಣ ಕಾರ್ಯಕ್ರಮ. ಸಿಪಿಎಂ ಪೊಲಿಟ್ ಬ್ಯೂರೋ ಸದಸ್ಯೆ ಎಂಎ ಬೇಬಿ ಅವರಿಂದ ಉದ್ಘಾಟನೆ. ಚಂದೇರ ಮುಚ್ಚಲೋಡ್ ಭಗವತಿ ಕ್ಷೇತ್ರದಲ್ಲಿ ಪೆರುಂಗಡಿಯಾಟ ಫೆಬ್ರವರಿ 8ರಿಂದ 11ರವರೆಗೆ. ಇದರ ಮುನ್ನೋಡಿಯಾಗಿ ವರ್ಚುವೆಕಲ್ ಕಾರ್ಯಕ್ರಮ. ವಾರ್ತೆಗಳು ವಿವರವಾಗಿ. ನಕಲಿ ಪಾಸ್ಪೋರ್ಟ್ ಮತ್ತು ದಾಖಲೆಗಳನ್ನು ತಯಾರಿಸುವ ತಂಡವನ್ನು ಬಂಧಿಸಲಾಯಿತು. ಬಂಧಿತರಿಗೆ ಮಾನವ ಸಾಗಾಟ ತಂಡದೊಂದಿಗೆ ಸಂಬಂಧವಿದೆಯೇ ಎಂದು ಶಂಕಿಸಲಾಗಿದೆ. ಹಲವು ದಾಖಲೆಗಳು ಮತ್ತು ನಕಲಿ ಸೀಲುಗಳನ್ನು ಅವರಿಂದ ವಶಪಡಿಸಿಕೊಳ್ಳಲಾಗಿದೆ. ನಕಲಿ ಪಾಸ್ಪೋರ್ಟ್ ಮತ್ತು ದಾಖಲೆಗಳನ್ನು ತಯಾರಿಸುವ 3 ತಂಡವನ್ನು ವಶಕ್ಕೆ ಪಡೆಯಲಾಯಿತು. ಗುರುವಾರ ರಾತ್ರಿ 10 ಗಂಟೆಗೆ ಬಂದಡುಗ ಸಮೀಪ ವಾಹನ ತಪಾಸಣೆ ನಡೆಸುತ್ತಿದ್ದಾಗ ತ್ರಿಕರಿಪುರ ಉಡುಮುಂದಲ ನಿವಾಸಿಗಳಾದ ಎಂಎ ಅಹಮದ್ ಅಬ್ರಾರ್, ಎಂಎ ಸಾಬಿತ್, ಪಣನಕಾಡ್ ನಿವಾಸಿ ಮೊಹಮ್ಮದ್ ಸಫಾನ್ ಎಂಬಿವರನ್ನು ಬೇಡಗಂ ಎಸ್ಐ ಎಂ ಗಂಗಾಧರನ್ ಮತ್ತು ತಂಡ ಬಂಧಿಸಿದೆ. ಸುಳ್ಯ ಭಾಗದಿಂದ ಬರುತ್ತಿದ್ದ ಕಾರನ್ನು ಪರಿಶೀಲಿಸಿದಾಗ ಲ್ಯಾಪ್ಟಾಪ್ ಹಾಗೂ ಹಲವು ದಾಖಲೆಗಳು ಇರುವುದು ಗಮನಕ್ಕೆ ಬಂತು. ವಿವರವಾದ ತಪಾಸಣೆಯ ನಂತರ ಬ್ಯಾಗ್ನಲ್ಲಿ ಕೆಲವು ದಾಖಲೆಗಳು ಪತ್ತೆಯಾಗಿದೆ. ನಂತರ ಹಲವಾರು ರಬ್ಬರ್ ಸ್ಟಾಂಪ್ಗಳು ಮತ್ತು 2 ಸೀಲ್ ಪ್ಯಾಡ್ಗಳು ಕಂಡುಬಂದಿದೆ. ಬೆಂಗಳೂರಿನ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ಸ್ಪೆಷಾಲಿಟಿ ವೈದ್ಯರು ಎಂಬಿವರ 37 ನಕಲಿ ಸೀಲ್ಗಳು ಪತ್ತೆಯಾಗಿದೆ. ಮತ್ತೊಂದು ಬ್ಯಾಗ್ನಿಂದ 3 ಪಾಸ್ಪೋರ್ಟ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ರಾಜ್ಯದ ಗಡಿಗೆ ಹೊಂದಿಕೊಂಡಿರುವ ಪೈವಳಿಕೆಯಲ್ಲಿ ಉದ್ದೇಶಿತ ಪೊಲೀಸ್ ಠಾಣೆ ಆರಂಭಿಸಲಿರುವ ಕ್ರಮಗಳನ್ನು ಚುರುಕುಗೊಳಿಸಲಾಗುವುದು ಎಂದು ಮುಖ್ಯಮಂತ್ರಿ ವಿಧಾನಸಭೆಯಲ್ಲಿ ತಿಳಿಸಿದರು. ಶಾಸಕ ಎಕೆಎಂ ಅಶ್ರಫ್ ರವರ ಸಬ್ಮಿಷನ್ಗೆ ಉತ್ತರ ನೀಡಿ ಮುಖ್ಯಮಂತ್ರಿಯವರು ಈ ವಿಷಯ ತಿಳಿಸಿರುವುದು. ಕರ್ನಾಟಕದೊಂದಿಗೆ ಗಡಿ ಹಂಚಿಕೊಂಡಿದ್ದು ಪ್ರತಿನಿತ್ಯ ಅಪರಾಧಗಳು ವರದಿಯಾಗುವ ಇಲ್ಲಿ ಕುಂಬಳೆ, ಮಂಜೇಶ್ವರ ಎಂಬ 2 ಪೊಲೀಸ್ ಠಾಣೆಗಳಾಗಿವೆ ಇರುವುದು. ಈ ಠಾಣೆಗಳ ಕಾರ್ಯಕ್ಷೇತ್ರ ಬಹಳ ವಿಸ್ತಾರವಾಗಿರುವುದರಿಂದ ಅಪರಾಧಗಳು ಅಥವಾ ತುರ್ತು ಸಂದರ್ಭಗಳಲ್ಲಿ ಪೊಲೀಸರು ತಲುಪಲು ತಡವಾಗುತ್ತದೆ ಎಂಬ ಆರೋಪ ತೀವ್ರವಾಗಿದೆ. ಈ ವಿಷಯದ ಕುರಿತು ಕೆಸಿಎನ್ ಈ ಹಿಂದೆ ವರದಿ ಮಾಡಿತ್ತು. ಕರ್ನಾಟಕ ಮತ್ತು ಇತರ ಸ್ಥಳಗಳಿಂದ ಇಲ್ಲಿಗೆ ಬರುವ ಕ್ರಿಮಿನಲ್ ತಂಡಗಳು ಭಯವನ್ನು ಹರಡುವುದು ನಿರಂತರವಾಗಿದೆ. ಇದರಿಂದ ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗುತ್ತದೆ ಎಂದು ಎಕೆಎಂ ಅಶ್ರಫ್ ತಿಳಿಸಿದರು. ಅಪರಾಧಗಳ ನಂತರ ಅಪರಾಧಿಗಳು ಕರ್ನಾಟಕಕ್ಕೆ ಪರಾರಿಯಾಗುವುದು, ಕಳ್ಳಸಾಗಣೆ ಮತ್ತು ಡ್ರಗ್ಸ್ ಮಾಫಿಯಾಗಳ ಹಾವಳಿ ಸಾಮಾನ್ಯವಾಗಿದೆ. ಕುಂಬಳೆ ಮತ್ತು ಮಂಜೇಶ್ವರ ಠಾಣೆಗಳಲ್ಲಿ ಅಸ್ತಿತ್ವದಲ್ಲಿರುವ ಪೊಲೀಸ್ ಪಡೆ ಮತ್ತು ಅಸಮರ್ಪಕ ಭೌತಿಕ ಸೌಲಭ್ಯಗಳು ಇದಕ್ಕೆ ಅಡ್ಡಿಯಾಗಿದೆ. 48 ಗ್ರಾಮಗಳಿರುವ ಕುಂಬಳೆ ಮತ್ತು ಮಂಜೇಶ್ವರ ಪೊಲೀಸ್ ಠಾಣೆಗಳ ಭಾಗಗಳನ್ನು ಸೇರಿಸಿ ಪೈವಳಿಕೆಯಲ್ಲಿ ಹೊಸ ಪೊಲೀಸ್ ಠಾಣೆ ಸ್ಥಾಪಿಸಬೇಕೆಂಬ ಬೇಡಿಕೆ ವರ್ಷಗಳಷ್ಟು ಹಳೆಯದಾಗಿದ್ದು ഇതുവರೆಗೂ ಕಾರ್ಯರೂಪಕ್ಕೆ ಬಂದಿಲ್ಲ ಎಂದು ಎಕೆಎಂ ಅಶ್ರಫ್ ತಿಳಿಸಿದರು. 30-40 വർഷമായി മഞ്ചേശ്വരം കുമ്പള പോലീസ് സ്റ്റേഷൻ്റെ മധ്യേ പയ്യോളിക പഞ്ചായത്തിലെ ബായ്ക്കട്ടയിൽ ഒരു പോലീസ് സ്റ്റേഷൻ തുടങ്ങണമെന്നുള്ള ആവശ്യം നിരന്തരമായി ഈ സഭയിൽ മുൻകാല MLA-മാരൊക്കെ ആവശ്യപ്പെട്ട ഒരു കാര്യമാണ്. പയ്യോളിക ആസ്ഥാനമായി പുതിയ പോലീസ് സ്റ്റേഷൻ ആരംഭിക്കുന്നതിനുള്ള പുതുക്കിയ പ്രപ്പോസൽ ജനുവരി മാസം 3-ാം തീയതി ബഹുമാന്യ DGP സർക്കാരിന് സമർപ്പിച്ചിട്ടുണ്ട്. എൻ്റെ മേഖലയിൽ പലപ്പോഴും മോഷണം ചെയ്യുന്ന ആളുകളും കുറ്റവാളികളൊക്കെ വളരെ ഈസിയായി കർണാടകത്തിലേക്ക് കടന്നാൽ അവരെ പിടിക്കാൻ ഈ 2 പോലീസ് സ്റ്റേഷൻ 48ഓളം വില്ലേജുകളുടെ ദൈർഘ്യമാണ് മഞ്ചേശ്വരത്തുള്ളത്. ഈ ഒരു പോലീസ് സ്റ്റേഷൻ വരുന്നതോടുകൂടി തീർച്ചയായും മഞ്ചേശ്വരത്തിൻ്റെ സമാധാനവും ശാന്തതയും ക്രമസമാധാനവും നിലനിർത്താൻ കഴിയും. അതുകൊണ്ട് ബഹുമാന്യ മുഖ്യമന്ത്രി ഏതെങ്കിലും മറ്റുള്ള സ്റ്റേഷനുകളിലെ ഉദ്യോഗസ്ഥന്മാരെ വിന്യസിച്ചുകൊണ്ട് പയ്യോളിക പഞ്ചായത്ത് ഓൾറെഡി സ്ഥലം ലഭ്യമായിട്ടുണ്ട്. ഞങ്ങൾ വാടക കെട്ടിടത്തിൽ ബിൽഡിംഗ് തരാൻ റെഡിയാണ്. ഒരു പോലീസ് സ്റ്റേഷൻ തുടങ്ങുന്നുവെങ്കിൽ നാട്ടുകാർ കൊടിയുടെ നിറം നോക്കാതെ ഒറ്റക്കെട്ടായി ഏത് രീതിയിലും സഹകരിക്കാൻ റെഡിയാണ്. ഞങ്ങളെ ഇക്കാര്യത്തിൽ ഒരു പോലീസ് സ്റ്റേഷൻ ഉടനെ അനുവദിച്ചുകൊണ്ട് മഞ്ചേശ്വരത്തിൻ്റെ ക്രമസമാധാനവും മോഷണങ്ങളടക്കമുള്ള കാര്യങ്ങൾ നിയന്ത്രിക്കാൻ ഒരു ഇടപെടൽ നടത്തണമെന്ന് ബഹുമാന്യ മുಖ್ಯಮಂತ್ರಿಯೋട് ಅಭ್ಯರ್ಥಿക്കുകയാണ്. ಉದ್ದೇಶಿತ ಪೊಲೀಸ್ ಠಾಣೆಗಾಗಿ ಪೈವಳಿಕೆ ಗ್ರಾಮದಲ್ಲಿ 30 ಸೆಂಟ್ಸ್ ಜಮೀನು ಗುರುತಿಸಲಾಗಿದೆ. ಪೈವಳಿಕೆ ಕೇಂದ್ರವಾಗಿ ಹೊಸ ಪೊಲೀಸ್ ಸ್ಟೇಷನ್ ಆರಂಭಿಸಲಿರುವ ನವೀಕರಿಸಿದ ಪ್ರಪೋಸಲ್ ಅನ್ನು ರಾಜ್ಯ ಪೊಲೀಸ್ ವರಿಷ್ಠಾಧಿಕಾರಿ ಸರ್ಕಾರಕ್ಕೆ ಸಮರ್ಪಿಸಿದ್ದಾರೆ. ಉದ್ದೇಶಿತ ಪೊಲೀಸ್ ಠಾಣೆಗೆ ಅವಶ್ಯವಿರುವ ಸಿಬ್ಬಂದಿ ಪುನರ್ವಿನ್ಯಾಸ ಮೂಲಕ ಪೂರೈಸಬಹುದು ಎಂಬುದನ್ನು ಇದರಲ್ಲಿ ತಿಳಿಸಲಾಗಿದೆ. കാസർഗോഡ് ജില്ലയിലെ പൈവളികെ പ്രദേശം മഞ്ചേശ്വരം പോലീസ് സ്റ്റേഷൻ പരിധിയിലാണ്. കർണാടകയുമായി അതിർത്തി പങ്കിടുന്ന ഈ പ്രദേശത്തെ ക്രമസമാധാന പാലനത്തിനുള്ള സൗകര്യാർത്ഥം ഒരു പുതിയ പോലീസ് സ്റ്റേഷൻ സ്ഥാപിക്കുന്നതിന് പൈവളികെ വില്ലേജിൽപ്പെട്ട 30 സെൻറ്റ് ഭൂമി ആഭ്യന്തര വകുപ്പിന് കൈമാറിയിട്ടുണ്ട്.
മഞ്ചേശ്വരം കുമ്പള പോലീസ് സ്റ്റേഷനുകളുടെ അധികാരപരിധി വിഭജിച്ച് പൈവളികെ പോലീസ് സ്റ്റേഷൻ സ്ഥാപിക്കുന്നതിന് സർക്കാർ നിർദ്ദേശപ്രകാരമുള്ള ശുപാർശ സംസ്ഥാന പോലീസ് മേധാവി സമർപ്പിച്ചിട്ടുണ്ട്. പ്രസ്തുത ശുപാർശ സർക്കാർ പരിശോധിച്ച് ഉചിതമായ തീരുമാനം കൈക്കൊള്ളുന്നതാണ്. ധൻരാജ്, ന്യൂസ് ബ്യൂറോ, ಉಪ್ಪಳ. ಕರ್ನಾಟಕದೊಂದಿಗೆ ಗಡಿ ಹಂಚಿಕೊಂಡಿರುವ ವರ್ಕಾಡಿ ಪಂಚಾಯಿತಿ ನಿವಾಸಿಗಳು ಪ್ರಯಾಣ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಸಮಸ್ಯೆ ಪರಿಹರಿಸಲು ಕೆಎಸ್ಆರ್ಟಿಸಿ ಬಸ್ ಅನುಮತಿಸಬೇಕು ಎಂಬ ಬೇಡಿಕೆ ತೀವ್ರವಾಗುತ್ತಿದೆ. ಕರ್ನಾಟಕದೊಂದಿಗೆ ಗಡಿ ಹಂಚಿಕೊಂಡಿರುವ ವರ್ಕಾಡಿ ಪಂಚಾಯಿತಿ ನಿವಾಸಿಗಳ ಪ್ರಯಾಣ ಸಂಕಷ್ಟ ಪರಿಹರಿಸಲು ಕೆಎಸ್ಆರ್ಟಿಸಿ ಬಸ್ ಸರ್ವಿಸ್ ಬೇಕೆಂಬ ಸ್ಥಳೀಯರ ಬೇಡಿಕೆ ಹಲವು ಕಾಲ ಹಳೆಯದು. ವರ್ಕಾಡಿ ಪಂಚಾಯತ್ ವ್ಯಾಪ್ತಿಯ ಬಾಕ್ರಬೈಲ್, ಪಾತೂರು, ಆನೆಕಲ್ಲು ಎಂಬಿ ಗಡಿ ಪ್ರದೇಶದ ನೂರಾರು ವಿದ್ಯಾರ್ಥಿಗಳು ಮಂಗಳೂರಿನ ಕಾಲೇಜುಗಳಿಗೆ ವ್ಯಾಸಂಗಕ್ಕಾಗಿ ತೆರಳುತ್ತಿದ್ದಾರೆ. ಬೆಳಗ್ಗೆ 2-3 ಬಸ್ಸುಗಳಲ್ಲಿ ಪ್ರಯಾಣಿಸಬೇಕಾದ ಸ್ಥಿತಿಯಾಗಿದೆ. ಹೀಗಾಗಿ ನಿಗದಿತ ಸಮಯಕ್ಕೆ ತರಗತಿ ತಲುಪಲು ಸಾಧ್ಯವಾಗುತ್ತಿಲ್ಲ. ಮಾತ್ರವಲ್ಲದೆ ಹಲವು ಬಾರಿ ತಡವಾಗಿ ಬರುವುದರಿಂದ ಪರೀಕ್ಷೆಯು ತಪ್ಪಿ ಹೋಗುವ ಸ್ಥಿತಿ ಎದುರಾಗಿದೆ. ಗಡಿ ಪ್ರದೇಶವಾಗಿರುವುದರಿಂದ ಈ ಭಾಗದ ಬಹುತೇಕ ಜನರು ಮಂಗಳೂರು ಭಾಗಗಳಿಗೆ ಕೆಲಸಕ್ಕಾಗಿ ತೆರಳುತ್ತಿದ್ದು, ಪ್ರಯಾಣದ ತೊಂದರೆಯಿಂದ ಅವರು ಸಂಕಷ್ಟ ಅನುಭವಿಸಬೇಕಾಗಿದೆ. ಪ್ರಯಾಣದ ತೊಂದರೆಯಿಂದಾಗಿ 10 ಗಂಟೆಗೆ ಕಾಲೇಜಿಗೆ ತಲುಪಬೇಕಾದ ವಿದ್ಯಾರ್ಥಿಗಳು ಮತ್ತು ಕೆಲಸದ ಸ್ಥಳಗಳಿಗೆ ತಲುಪಬೇಕಾದವರು 6 ಗಂಟೆಗೆ ಮನೆಯಿಂದ ಹೊರಡಬೇಕು. ಕಾಸರಗೋಡಿನಿಂದ ಮಂಜೇಶ್ವರ ವರ್ಕಾಡಿ ಮೂಲಕ കർണാടക BC ರೋಡ್ಗೆ ಕೆಎಸ್ಆರ್ಟಿಸಿ ಸೇವೆ ಬೇಕೆಂಬುದು ಸ್ಥಳೀಯರ ಆಗ್ರಹ. കാസർഗോഡ് ഇപ്പോൾ കൂടുന്ന കുറേ സ്കൂൾ കുട്ടികളൊക്കെ പോകുന്നുണ്ട്. കുറേ 2-3 ബസ്സിലായിട്ട് കയറിയിട്ട് പോകുന്നത്. ചിലപ്പോൾ രാവിലെ 6 മണിക്കാണ് പോകുന്നത് എണീറ്റ്. അപ്പോൾ ഞങ്ങൾക്ക് കാസർഗോഡ് ടു പിന്നെ മഞ്ചേശ്വരമായിട്ട് വേർക്കാടിയായിട്ട് ബാക്രവയിൽ BC റോഡായിട്ടൊരു ബസ്സിൻ്റെ ആവശ്യമുണ്ട്. അപ്പോൾ അതിന് KSRTC ഒരു ബസ് ഉണ്ടെങ്കിൽ നന്നായിരുന്നു. ഞാൻ ഇവിടെ പഠിക്കുന്ന ബാംഗ്ലൂരിലാണ്. ഞാൻ മോർണിംഗ് നമുക്ക് ബസ് പോകേണ്ട 2-3 ബസ് പിടിച്ചിട്ട് പോകേണ്ടി വരുന്നത് ഇവിടുന്ന് തന്നെ. സോ നമുക്ക് വേണ്ടത് KSRTC ബസ് ഉണ്ടെങ്കിൽ നമുക്ക് ഡയറക്റ്റ് പോകാൻ. എല്ലാം എക്സാം ടൈം ആകുമ്പോൾ നമുക്ക് 2-3 ബസ് ആകുമ്പോൾ കുറേ ഡിഫിക്കൽട്ടാണ്. ടൈമിങ്സും ചേഞ്ച് ആണ്. അപ്പോൾ എക്സാമും കിട്ടാറില്ല. ವರ್ಕಾಡಿ ಪಂಚಾಯಿತಿಯ ಗಡಿಭಾಗದ ಸಾಮಾನ್ಯ ಜನರು ಜಿಲ್ಲಾ ಕೇಂದ್ರವಾದ ಕಾಸರಗೋಡಿಗೆ ತೆರಳಬೇಕಾದರೂ ತೀವ್ರ ತೊಂದರೆ ಅನುಭವಿಸಬೇಕಾಗಿದೆ. ಇದರಂತೆ 2-3 ಬಸ್ಸುಗಳಲ್ಲಿ ಸಂಚರಿಸಬೇಕಾದ ಪರಿಸ್ಥಿತಿ ಇದೆ. ಹೆಚ್ಚುವರಿ ವೆಚ್ಚ ಮತ್ತು ಸಮಯ ನಷ್ಟಕ್ಕೆ ಇದು ಕಾರಣವಾಗುತ್ತದೆ. ಆದ್ದರಿಂದ ಈ ಭಾಗಗಳ ಜನಸಾಮಾನ್ಯರ ಹಾಗೂ ವಿದ್ಯಾರ್ಥಿಗಳ ಸಂಕಷ್ಟವನ್ನು ಗಮನದಲ್ಲಿಟ್ಟುಕೊಂಡು ಕಾಸರಗೋಡು BC ರೋಡ್ ಬಸ್ ಸಂಚಾರವನ್ನು ಕೂಡಲೇ ಆರಂಭಿಸಬೇಕೆಂಬುದು ಸ್ಥಳೀಯರ ಆಗ್ರಹವಾಗಿದೆ. ಧನ್ರಾಜ್, ನ್ಯೂಸ್ ಬ್ಯೂರೋ, ಉಪ್ಪಳ. ಇಎಂಎಸ್ ಅಧ್ಯಯನ ಸಂಶೋಧನಾ ಕೇಂದ್ರದ ವತಿಯಿಂದ ಮತೇತರ ಇಂಡಿಯಾಯುಡೆ ಭಾವಿ ಎಂಬ ವಿಷಯದಲ್ಲಿ ಭಾಷಣ ಕಾರ್ಯಕ್ರಮ ನಡೆಯಿತು. ಸಿಪಿಎಂ ಪಾಲಿಟ್ ಬ್ಯೂರೋ ಸದಸ್ಯೆ ಎಂಎ ಬೇಬಿ ಉದ್ಘಾಟಿಸಿದರು. ದುಸ್ವಪ್ನದಲ್ಲಿಯೂ ಊಹಿಸಲಾಗದಂತಹ ಕಾರ್ಯಗಳಾಗಿದೆ ದೇಶದಲ್ಲಿ ನಡೆಯುತ್ತಿರುವುದು ಎಂದು ಸಿಪಿಎಂ ಪಾಲಿಟ್ ಬ್ಯೂರೋ ಸದಸ್ಯೆ ಎಂಎ ಬೇಬಿ ಕಾಸರಗೋಡಿನ ಇಎಂಎಸ್ ಅಧ್ಯಯನ ಸಂಶೋಧನಾ ಕೇಂದ್ರವು ಆಯೋಜಿಸಿದ ಭಾಷಣ ಕಾರ್ಯಕ್ರಮದ ಭಾಗವಾಗಿ ಮತೇತರ ಇಂಡಿಯಾಯುಡೆ ಭಾವಿ ಎಂಬ ವಿಷಯದ ಕುರಿತು ಮಾತನಾಡಿದರು. ക്ഷേത്രത്തിൻ്റെ പ്രാണപ്രതിഷ്ഠയും സമാരംഭവുമൊക്കെയായി ബന്ധപ്പെട്ട കാര്യങ്ങളിൽ പാണ്ഡിത്യമുള്ളവരും ഒക്കെ കൂടിയാലോചിച്ചുകൊണ്ട് തീരുമാനിക്കേണ്ട ഒരു മതപരമായ ചടങ്ങ്. ആ മതപരമായ ചടങ്ങിനെ രാഷ്ട്രീയവൽക്കരിക്കും. ഭരണ രാഷ്ട്രീയ പാർട്ടിയുടെ ഒരു പരിപാടിയാക്കി മാറ്റും. ഇതാണ് ദുസ്വപ്നത്തിൽ പോലും നമുക്ക് കാണാൻ പറ്റാത്ത കാര്യം. ഇത് നമ്മുടെ മുമ്പിൽ സംഭവിക്കുക. ഇത് രണ്ടും ചെയ്യുന്നതുമായി ബന്ധപ്പെട്ട ആഭാസത്തരമുണ്ട്. നരേന്ദ്രമോദിയുടെ അക്ഷയയുടെ നേതൃത്വത്തിലെ കാര്യത്തിലാണ് ഞാൻ ഈ ആഭാസത്തരം എന്ന വാക്കിലൂടെ വാക്കുപയോഗിച്ച് വിശേഷിപ്പിക്കുന്നത്. ಕಾಸರಗೋಡು ಸಹಕಾರಿ ಬ್ಯಾಂಕ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾಜಿ ಸಂಸದ ಪಿ ಕರುಣಾಕರನ್ ಅಧ್ಯಕ್ಷತೆ ವಹಿಸಿದ್ದರು. ಜಿಲ್ಲಾ ಕಾರ್ಯದರ್ಶಿ ಎಂವಿ ಬಾಲಕೃಷ್ಣನ್, ರಾಜ್ಯ ಸಮಿತಿಯ ಸದಸ್ಯ ಕೆಪಿ ಸತೀಶ್ ಚಂದ್ರನ್ ಎಂಬಿವರು ಮಾತನಾಡಿದರು. ಡಾಕ್ಟರ್ ಸಿ ಬಾಲನ್ ಸ್ವಾಗತಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಚಂದೇರ ಮುಚ್ಚಿಲೋಡ್ ಭಗವತಿ ಕ್ಷೇತ್ರದಲ್ಲಿ ಫೆಬ್ರವರಿ 8ರಿಂದ 11ರವರೆಗೆ ಪೆರುಂಗಳಿಯಾಟ ನಡೆಯಲಿದೆ. ಇದರ ಮುನ್ನೋಡಿಯಾಗಿ ವರ್ಚುವೆಕಲ್ ಕಾರ್ಯಕ್ರಮ ನಡೆಯಿತು. 2 ಸಂವತ್ಸರಗಳ ನಂತರ ತ್ರಿಕರಿಪುರ ಚಂದೇರ ಮುಚ್ಚಿಲೋಡ್ ಭಗವತಿ ಕ್ಷೇತ್ರದಲ್ಲಿ ಫೆಬ್ರವರಿ 8ರಿಂದ 11ರವರೆಗೆ ಪೆರುಂಗಳಿಯಾಟ ನಡೆಯಲಿದೆ. ಇದರ ಮುನ್ನೋಡಿಯಾಗಿ ವರ್ಚುವೇಕಲ್ ಕಾರ್ಯಕ್ರಮ ನಡೆಯಿತು. ಕ್ಷೇತ್ರ ಕೊಹಿಮಾ ಪದ್ಮನಾಭ ನಾಯರ್ ಹಾಗೂ ವಿವಿಧ ಮುಚ್ಚಿಲೋಡ್ಗಳ ಸ್ಥಾನಿಕರ ಸಾನ್ನಿಧ್ಯದಲ್ಲಿ ಪ್ರಶ್ನೆ ಚಿಂತನೆ ನಡೆಯಿತು. ನಂತರ ವಿವಿಧ ಕಾರ್ಯಕ್ರಮಗಳು ನಡೆಯಿತು. ಕಲಿಯಾಟದಲ್ಲಿ ಮುಚ್ಚಿಲೋಡ್ ಭಗವತಿಯ ಕೋಲ ಮಾಡುವುದು ಬಾಬು ಕರ್ಣಮೂರ್ತಿ. ಮುಚ್ಚಿಲೋಡ್ ಭಗವತಿ ಕೋಲ ಮಾಡುವ ಆಚಾರ್ಯ ಕರ್ಣಮೂರ್ತಿ ಕ್ಷೇತ್ರದಲ್ಲಿ ವರ್ಚುವೇಕಲ್ ಕಾರ್ಯಕ್ರಮದ ನಂತರ ವೃತ ಆರಂಭಿಸುವರು.
ಪೆರುಂಗಳಿಯಾಟದಲ್ಲಿ ಸಾಧಾರಣವಾಗಿ ಕೋಲಾದಾರಿಯನ್ನು ಪ್ರಶ್ನೆಯ ಮುಖಾಂತರ ತೀರ್ಮಾನಿಸಲಾಗುತ್ತದೆ. ಆದರೆ 125 ವರ್ಷ ಹಳೆಯದಾದ ಚಂದೇರ ಮುಚ್ಚಿಲೋಡ್ ಭಗವತಿ ಕ್ಷೇತ್ರದಲ್ಲಿ ಕರ್ಣಮೂರ್ತಿಯವರಿಗಾಗಿದೆ ಕೋಲ ನಡೆಸಲು ಅವಕಾಶ. ಮಧ್ಯಾಹ್ನ ಕ್ಷೇತ್ರಕ್ಕೆ ಆಗಮಿಸಿದ ಸಾವಿರಾರು ಮಂದಿ ಭಕ್ತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಯಿತು. ಉರ್ಮಿಸ್ತ್ರಿಕರಿಪುರ ನ್ಯೂಸ್ ಬ್ಯೂರೋ ಚೆರ್ವತ್ತೂರ್. ಹರಿತಂ ಕೊಚ್ಚುಬಾವ ಪುರಸ್ಕಾರ ಸಾಹಿತಿ ಹಾಗೂ ಮಾಧ್ಯಮ ಕಾರ್ಯಕರ್ತ ಕೆಎಂ ಅಬ್ಬಾಸ್ ಅವರಿಗೆ ಪ್ರದಾನ ಮಾಡಲಾಯಿತು. ಕುಂಬಳೆ ಪಂಚಾಯತ್ ಅಧ್ಯಕ್ಷೆ ತ್ವಾಹಿರಾ ಯೂಸಫ್ ಪ್ರಶಸ್ತಿ ಪ್ರದಾನ ಮಾಡಿದರು. ಹರಿದಂ ಕೊಚ್ಚುಬಾವ ಪುರಸ್ಕಾರ ಸಾಹಿತಿ ಮಾಧ್ಯಮ ಕಾರ್ಯಕರ್ತ ಕೆಎಂ ಅಬ್ಬಾಸ್ ಅವರು ಕಾಸರಗೋಡು ಪ್ರೆಸ್ ಕ್ಲಬ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕುಂಬಳೆ ಪಂಚಾಯತ್ ಅಧ್ಯಕ್ಷೆ ತ್ವಾಹಿರಾ ಯೂಸಫ್ ಅವರಿಂದ ಸ್ವೀಕರಿಸಿದರು. ಹರಿದಂ ಬುಕ್ಸ್ನ 25ನೇ ವಾರ್ಷಿಕೋತ್ಸವದ ಅಂಗವಾಗಿ ಈ ಪುರಸ್ಕಾರವನ್ನು ಏರ್ಪಡಿಸಲಾಗಿದೆ ಎಂದು ಎಂಡಿ ಪ್ರತಾಪ್ ಅಂತಾಯಡ್ ತಿಳಿಸಿದರು. ಶಾರ್ಜಾ ಅಂತಾರಾಷ್ಟ್ರೀಯ ಪುಸ್ತಕ ಮೇಳದಲ್ಲಿ ಕೊಚ್ಚುಬಾವ ಪುರಸ್ಕಾರ ಘೋಷಿಸಲಾಯಿತು. ಕೆಎಂ അബ്ബാസ് ಅವರ ಸಂಪೂರ್ಣ കഥകൾ ಎಂಬ ಕೃತಿಗೆ ಈ ಪುರಸ್ಕಾರ ലഭിಸಿದೆ. കൊച്ചുബാവയുടെ എഴുത്ത് തളിർത്തതും പൂത്തതും എല്ലാം ഗൾഫിലിരുന്നു കൊണ്ടാണ്, പ്രവാസ കാലത്ത് ഇരുന്നു കൊണ്ടാണ്, അതും യു.എയിലിരുന്നു കൊണ്ടാണ്. അപ്പോൾ യു.എയിലുള്ള 10 എഴുത്തുകാരെ സെലക്ട് ചെയ്തിട്ട് അവർക്ക് പുരസ്കാരങ്ങൾ കൊടുക്കാനാണ് ഞങ്ങൾ ആഗ്രഹിച്ചതും ചിന്തിച്ചത്. അത് പിന്നെ ഇസ്മായിൽ മേലടി ആയിരുന്നു ഒന്നുണ്ടായിരുന്നത്, ബഷീർ തിക്കോടി 2, വെള്ളിയോടൻ, ഇങ്ങനെ പോകുന്ന ആൾക്കാരായിരുന്നു. അപ്പോൾ അന്ന് ഞങ്ങൾക്ക് കഴിഞ്ഞ 2 ആഴ്ച മുമ്പ് ഷാർജ ഇന്ത്യൻ അസോസിയേഷനിൽ വെച്ചിട്ട് ഞങ്ങൾ ആ പുരസ്കാരങ്ങൾ വിതരണം ചെയ്യുകയുണ്ടായി. ಕಾರ್ಯಕ್ರಮದಲ್ಲಿ ಪುಷ್ಪಾಕರನ್ ಬೆಂಡಿಚಾಲ್, ಅಶ್ರಫ್ ಕಾರ್ಲೆ, ಹಮೀದ್ ಅರಮನೆ, ಕುಂಜಾಮುಮಿಪ್ರೆ, ಬಿ.ಎ. ರೆಹಮಾನ್ ಭಾಗವಹಿಸಿದ್ದರು. ಅನಾರೋಗ್ಯದ ಕಾರಣದಿಂದ ಶಾರ್ಜಕ್ಕೆ ಕಾರ್ಯಕ್ರಮಕ್ಕೆ ಬರಲಾಗಲಿಲ್ಲ ಎಂದು ಸ್ವದೇಶಕ್ಕೆ ಬಂದು ಪುರಸ್ಕಾರ ಪ್ರದಾನ ಮಾಡಿರುವುದಕ್ಕೆ ಹರಿತಂಗೆ ಧನ್ಯವಾದ ಎಂದು ಕೆಎಂ ಅಬ್ಬಾಸ್ ತಿಳಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾರ್ಮಾರು ಶ್ರೀ ಮಹಾವಿಷ್ಣು ದೇವಸ್ಥಾನದಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳಲಿರುವ ರಾಜಗೋಪುರಕ್ಕೆ ಶಿಲಾನ್ಯಾಸ ನಡೆಯಿತು. ಎಳನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಅವರು ಶಿಲಾನ್ಯಾಸ ಮಾಡಿದರು. ಕಾರ್ಮಾರು ಶ್ರೀ ಮಹಾವಿಷ್ಣು ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯವು ಭರದಿಂದ ಸಾಗುತ್ತಿದ್ದು, ದೇವಾಲಯದ ಮುಂಭಾಗದಲ್ಲಿ ನಿರ್ಮಾಣಗೊಳ್ಳಲಿರುವ ರಾಜಗೋಪುರಕ್ಕೆ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಿತು. ಎಡನೀರು ಮಠದ ಪೀಠಾಧಿಪತಿಗಳಾದ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಶಿಲಾನ್ಯಾಸ ನೆರವೇರಿಸಿ ಆಶೀರ್ವಚನ ನೀಡಿದರು. ಜೀರ್ಣೋದ್ಧಾರ ಸಮಿತಿಯ ರಕ್ಷಾಧಿಕಾರಿ ಜಯದೇವ ಖಂಡಿಗೆ ಅಧ್ಯಕ್ಷತೆ ವಹಿಸಿದ್ದರು. ಈ ಸಂದರ್ಭದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಸತ್ಯನಾರಾಯಣ ಬೆಳ್ಳೇರಿ ಅವರನ್ನು ಸನ್ಮಾನಿಸಲಾಯಿತು. ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ತೊಟ್ಟೆತೋಡಿ, ಶ್ಯಾಮ ಸುದರ್ಶನ್ ಹೊಸಮೂಲೆ, ರಾಹುಲ್ ಅಶೋಕ್, ಅಖಿಲೇಶ್ ನಗುಮುಗಂ, ನರೇಂದ್ರ ಬಿಎನ್, ವೆಂಕಟಗಿರೀಶ್ ಪಟ್ಟಾಜೆ ಉಪಸ್ಥಿತರಿದ್ದರು. ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಕೃಷ್ಣಮೂರ್ತಿ ಪುದುಕೋಳಿ ಸ್ವಾಗತಿಸಿ, ಜೀರ್ಣೋದ್ಧಾರ ಸಮಿತಿಯ ಜೊತೆ ಕಾರ್ಯದರ್ಶಿ ವಿಜಯಕುಮಾರ್ ಮಾನ್ಯ ಧನ್ಯವಾದವಿತ್ತರು. ಕಾರ್ಯದರ್ಶಿ ಮಹೇಶ್ ವಳಕುಂಜ ಪ್ರಸ್ತಾವನೆಗೈದರು. ಉಪಾಧ್ಯಕ್ಷ ಸುಂದರ ಶೆಟ್ಟಿ ಕೊಲ್ಲಂಗಾಣ ನಿರೂಪಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೃಷಿ ರಂಗದಲ್ಲಿ ಹಲವು ಪ್ರಯೋಗ ಸಂಶೋಧನೆಗಳನ್ನು ನಡೆಸಿ ಗಮನಾರ್ಹರಾದ ಚುಳ್ಳಿ ಫಾರ್ಮ್ ಮಾಲೀಕ ಪಿಸಿ ಬಿನಾಯ್ ವಿನ್ಯಾಸಗೊಳಿಸಿದ ತರಕಾರಿ ಚಪ್ಪರ ಗಮನಾರ್ಹ. ಕಡಿಮೆ ಸ್ಥಳಾವಕಾಶ ಇರುವವರು ಕಡಿಮೆ ವೆಚ್ಚದಲ್ಲಿ ಬಳ್ಳಿಯಲ್ಲಿ ಬೆಳೆಯುವ ವಿವಿಧ ತರಕಾರಿಗಳನ್ನು ಬೆಳೆಯಬಹುದು ಎಂಬುದು ಇದರ ವಿಶೇಷತೆಯಾಗಿದೆ. ಕಡಿಮೆ ಸ್ಥಳಾವಕಾಶ ಹೊಂದಿರುವವರಿಗೆ ಬಳ್ಳಿಯಲ್ಲಿ ಬೆಳೆಯಬಹುದಾದ ತರಕಾರಿ ಬೆಳೆಯಲು ಚುಳ್ಳಿ ಫಾರ್ಮ್ ವಿನ್ಯಾಸಗೊಳಿಸಿದ ಚುಳ್ಳಿ ತರಕಾರಿ ಚಪ್ಪರ ಗಮನಾರ್ಹ. ಗ್ರಾಹಕರಿಗೆ ಕೈಗೆಟುಕುವ ದರದಲ್ಲಿ ಕೃಷಿ ಉತ್ಪನ್ನಗಳು, ಉಪಕರಣಗಳು ಮತ್ತು ಸೇವೆಗಳನ್ನು ಒದಗಿಸುವುದು ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿಯೂ ಆಧುನಿಕ ಕೃಷಿ ತಂತ್ರಜ್ಞಾನ ಒದಗಿಸುವುದು ಮತ್ತು ಆಹಾರ ಸುರಕ್ಷತೆಯನ್ನು ಖಚಿತಪಡಿಸುವ ಉದ್ದೇಶದೊಂದಿಗೆ ಸ್ಥಾಪಿಸಿದ ಸಂಸ್ಥೆಯಾಗಿದೆ ಚುಳ್ಳಿ ಫಾರ್ಮ್. ರೈತರಿಗೆ ಅಗತ್ಯವಿರುವ ಸುಮಾರು 300 ವಸ್ತುಗಳು, ಸೋಲಾರ್ ಡ್ರೈಯರ್, ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಮುಂತಾದ ಸೇವೆಗಳನ್ನು ಚುಳ್ಳಿ ಫಾರ್ಮ್ ಒದಗಿಸುತ್ತದೆ. ಬದಲಾದ ಜೀವನ ರೀತಿಯಲ್ಲಿ ಫ್ಲಾಟ್ಗಳು ಮತ್ತು ಸಣ್ಣ ವಿಲ್ಲಾಗಳಲ್ಲಿ ಜೀವನ ಸೀಮಿತವಾಗಿರುವ ಈ ಕಾಲದಲ್ಲಿ ಕಡಿಮೆ ಜಾಗದಲ್ಲಿ ಕೃಷಿ ಮಾಡಲು ಬಯಸುವವರಿಗೆ ಅದಕ್ಕಿರುವ ಸೌಲಭ್ಯಗಳನ್ನು ಒದಗಿಸುವುದು ಚುಳ್ಳಿ ಫಾರ್ಮ್ ನೀಡುವ ಮತ್ತೊಂದು ಸೇವೆ. ಕಂಟೈನರ್ ಫಾರ್ಮಿಂಗ್ನಲ್ಲಿ ಸಣ್ಣ ಸ್ಥಳದಲ್ಲಿ ಬೆಳೆಯುವ ತರಕಾರಿಗಳನ್ನು ಎಲ್ಲರೂ ಬೆಳೆಯುತ್ತಿದ್ದಾರೆ. ಹೆಚ್ಚು ಜನರನ್ನು ಚಪ್ಪರದಲ್ಲಿ ಬೆಳೆಯುವ ತರಕಾರಿಗಳನ್ನು ಬೆಳೆಯಲು ಪ್ರೇರೇಪಿಸಲ್ಪಡುತ್ತದೆ ಎಂಬುದನ್ನು ಅರಿತು ಚುಳ್ಳಿ ಫಾರ್ಮ್ ಮಾರುಕಟ್ಟೆಯಲ್ಲಿ ಬಿಡುಗಡೆ ಮಾಡಿದ ಪ್ರಾಡಕ್ಟ್ ಆಗಿದೆ ಚುಳ್ಳಿ ವೆಜಿಟೇಬಲ್ ಚಪ್ಪರ. ಇದು ಪೋರ್ಟೇಬಲ್ ತರಕಾರಿ ಚಪ್ಪರ ಆಗಿದೆ. ಇದರಲ್ಲಿ ಹೆಚ್ಚಿನ ಸ್ಥಳಾವಕಾಶವಿದೆ. ಈ ಚಪ್ಪರದ ಜೊತೆ ಗಿಡ ಬೆಳೆಸಲು ಸೂಕ್ತವಾದ ಒಂದು ಏರ್ ಪ್ರೂನಿಂಗ್ ಚಟ್ಟಿ, ಸಸ್ಯ ಪೋಷಕಾಂಶಗಳ ಮಿಶ್ರಣವನ್ನು ಒದಗಿಸಲಾಗುವುದು ಎಂದು ചുള്ളി ഫാം മാലക പി.സി. ബിനോയ് ಹೇಳಿದರು. ഇതിന് 3 പന്തലുകളുണ്ട്. ഒരു ചെരിഞ്ഞിട്ടുള്ള ഒരെണ്ണം, ഒരു ടോപ്പ് ഒരെണ്ണം, ഒരു വെർട്ടിക്കലായിട്ടുള്ളതാണ്. ഇതിങ്ങനെ 3 എണ്ണം ഉള്ളതുകൊണ്ട് ഈ ചെടിക്ക് വള്ളി വീശാൻ ഒത്തിരി സ്ഥലം ലഭ്യമാകും. അതോടൊപ്പം തന്നെ ഇത് വളർത്താൻ വേണ്ടി ഒരു കണ്ടെയ്നറും
ഈ കൂടെ ഞങ്ങൾ പ്രൊവൈഡ് ചെയ്യുന്നുണ്ട്. ഇത് ഫോൾഡബിളാണ്. ഇതിങ്ങനെ നമുക്ക് പീസായിട്ട് എടുക്കാം. എല്ലാ പീസാണ്, ഓരോരോ പീസായിട്ട് മടക്കി ഒരു സ്ഥലത്തു നിന്ന് വേറെ സ്ഥലത്തുനിന്ന് എടുത്ത്. അപ്പോൾ അതുകൊണ്ട് ടെറസ് ഫാമിങ്ങിനൊക്കെ ഉപയോഗിക്കുന്ന ആൾക്കാർക്ക് ടെറസിലേക്ക് ഇത് എടുത്തുകൊണ്ട് പോകുന്നതിനോ അത് കഴിഞ്ഞ് അവിടുന്ന് വേറൊരു സ്ഥലത്തേക്ക് മാറ്റുന്നത് വളരെ ഈസിയാണ്. ಮಾಲೋಮ್ ತಳೀರ್ ನಗರಿಯಲ್ಲಿ ಬಳಲ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ರಾಜು ಕಟ್ಟಕಾಯಂ ಪರಪ್ಪ ಬ್ಲಾಕ್ ಸಹಾಯಕ ಕೃಷಿ ನಿರ್ದೇಶಕ ಟಿಡಿ ಅರುಣ್ ಅವರಿಗೆ ಹಸ್ತಾಂತರಿಸಿ ಬಿಡುಗಡೆ ಮಾಡಿದರು. ಪಂಚಾಯಿತಿ ಉಪಾಧ್ಯಕ್ಷೆ ಎಂ ರಾಧಾಮಣಿ, ಪರಪ್ಪ ಸಹಾಯಕ ಕೃಷಿ ಅಧಿಕಾರಿ ಟಿಟಿ ಅರುಣ್, ಬ್ಲಾಕ್ ಪಂಚಾಯಿತಿ ಸದಸ್ಯರಾದ ಶೋಭಿ ಜೋಸೆಫ್, ಸಿ ರೇಖಾ, ಬಳಲ್ ಕೃಷಿ ಅಧಿಕಾರಿ ನಿಖಿಲ್ ನಾರಾಯಣನ್ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಮಂಜನಾಡಿ ಅಲ್ಮದೀನ 30ನೇ ವಾರ್ಷಿಕೋತ್ಸವ ಹಾಗೂ ಸನದ್ದಾನ ಮಹಾಸಮ್ಮೇಳನ ಫೆಬ್ರವರಿ 3ರಿಂದ 5ರವರೆಗೆ ನಡೆಯಲಿದೆ. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಮಂಜನಾಡಿ ಸಮೀಪದ ನರಿಂಗಾನದಲ್ಲಿ ಮರ್ಹೂಮ್ ಶರಫುಲ್ ಉಲಮಾ ಅಬ್ಬಾಸ್ ಮುಸ್ಲಿಯರ್ ಸ್ಥಾಪಿಸಿದ ಪ್ರಮುಖ ಸಂಸ್ಥೆಯಾದ ಅಲ್ ಮದೀನಾ ಇಸ್ಲಾಮಿಕ್ ಕಾಂಪ್ಲೆಕ್ಸ್ನ 30ನೇ ವಾರ್ಷಿಕೋತ್ಸವ ಕಾರ್ಯಕ್ರಮಗಳು ನಡೆಯಲಿದೆ. ಫೆಬ್ರವರಿ 3, 4, 5ರಂದು ಕಾರ್ಯಕ್ರಮ ನಡೆಯಲಿದೆ. ಕ್ಯಾಂಟೀನ್ ಬ್ಲಾಕ್ ಉದ್ಘಾಟನೆಯನ್ನು ಕೆಪಿಸಿಸಿ ಕಾರ್ಯದರ್ಶಿ ಇನಾಯತ್ ಅಲಿ ನೆರವೇರಿಸಲಿದ್ದಾರೆ. ಫೆಬ್ರವರಿ 3ರಂದು ಟಿ ಫರೀದ್ ಸ್ಮಾರಕ ಸೌಹಾರ್ದ ಸಾಂಸ್ಕೃತಿಕ ಸಮ್ಮೇಳನದೊಂದಿಗೆ ಉದ್ಘಾಟನಾ ಸಮ್ಮೇಳನ ಆರಂಭವಾಗಲಿದೆ. ಮಧ್ಯಾಹ್ನ 12 ಗಂಟೆಗೆ ಸಾದತ್ಗಳ ನೇತೃತ್ವದಲ್ಲಿ ಸಾಮೂಹಿಕ ವಿವಾಹ ನಡೆಯಲಿದೆ. ಸಂಜೆ 7 ಗಂಟೆಗೆ ಆಧ್ಯಾತ್ಮಿಕ ಸಭೆ ನಡೆಯಲಿದೆ. ಫೆಬ್ರವರಿ 4ರಂದು ಬೆಳಗ್ಗೆ 9 ಗಂಟೆಗೆ ನಡೆಯುವ ವೈದ್ಯಕೀಯ ಶಿಬಿರದಲ್ಲಿ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರ ನಡೆಯಲಿದೆ. ನಂತರ ಎಡ್ಫೇಸ್ ಕೆರಿಯರ್ ಎಕ್ಸ್ಪೋ, ಸ್ಟೂಡೆಂಟ್ ಕಾನ್ಫರೆನ್ಸ್, ಸಾಂಸ್ಕೃತಿಕ ಚರ್ಚೆ, ಸಂಸ್ಮರಣಾ ಸಮ್ಮೇಳನ ನಡೆಯಲಿದೆ. ಮಂಗಳವಾರ ಬೆಳಗ್ಗೆ ರೌಲಾ ಮದೀನಾ ಮತ್ತು ಮಹಲಾರತುಲ್ ആധ്യാത്മിക സഭೆ, 4 ಗಂಟೆಗೆ ಪ್ರವಾಸಿ ಮೀಟ್, ഗ്രാൻഡ് ബുർദ മജ്ലിസ് നടയലിದೆ. 30ാം വാർഷിക സമ്മേളനത്തിൻ്റെ സമാപന പരിപാടിയെന്നോണം വളരെ വിപുലമായി ഫെബ്രുവരി 3 മുതൽ 5 വരെ അൽമദീന ക്യാമ്പസിൽ സമ്മേളനങ്ങൾ നടക്കാനിരിക്കുന്നു. പരിപാടികളുടെ മുന്നോടിയായി സമ്മേളന പ്രചരണാർത്ഥം ഫെബ്രുവരി 1 വ്യാഴാഴ്ച 3 മണിക്ക് ഉള്ളാൾ ദർഗ മുതൽ അൽമദീന വരെ പ്രചരണ റാലി സംഘടിപ്പിക്കും. ഫെബ്രുവരി 2 വെള്ളിയാഴ്ച ഉച്ചയ്ക്ക് 2 മണിക്ക് ഷറഫുൽ ഉലമ മക്കാം സിയാറത്തും ഖത്മുൽ ഖുർആൻ ദുആവും നടക്കും. 3 മണിക്ക് സ്വാഗത സംഘം ചെയർമാൻ ഡോക്ടർ ഇഫ്തിഖാർ അലി ಪತಾಕ ಉಯರ್ತು. ಸಿದ್ಧತೆಗಳು ಪೂರ್ಣಗೊಂಡಿವೆ ಎಂದು ಪದಾಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಶೋಚನೀಯವಾಗಿದೆ ವರ್ಕಾಡಿ ವಿದ್ಯುತ್ ಸೆಕ್ಷನ್ ವಿಭಾಗ ಕಚೇರಿಯ ಕಟ್ಟಡದ ಸ್ಥಿತಿ. ಈ ಸೆಕ್ಷನ್ಗೆ ಹೊಸ ಕಟ್ಟಡ ಅನುಮತಿಸಿಲ್ಲ ಎಂಬ ಆರೋಪ ಕೇಳಿಬರುತ್ತಿದೆ. ಯಾವಾಗ ಬೇಕಾದರೂ ಕುಸಿದು ಬೀಳುವಂತಹ ಶಿಥಿಲವಾದ ಕಟ್ಟಡದಲ್ಲಿ ವಿದ್ಯುತ್ ನೌಕರರು ಕಾರ್ಯನಿರ್ವಹಿಸುತ್ತಿದ್ದಾರೆ. ವರ್ಕಾಡಿ ವಿದ್ಯುತ್ ಸೆಕ್ಷನ್ ವಿಭಾಗ ಕಚೇರಿಯ ವಿದ್ಯುತ್ ಇಲಾಖೆ ನೌಕರರು ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಕೆಲಸ ಮಾಡುತ್ತಿದ್ದಾರೆ. ಸದ್ಯ ಈ ಕಟ್ಟಡದ ಸ್ಥಿತಿ ತುಂಬ ಶೋಚನೀಯವಾಗಿದೆ. 56 ವರ್ಷ ಹಳೆಯದಾದ ಕಟ್ಟಡದಲ್ಲಿ ವಿದ್ಯುತ್ ಕಚೇರಿ ಕಾರ್ಯಾಚರಿಸುತ್ತಿರುವುದು. ಈ ಕಟ್ಟಡವನ್ನು ವರ್ಕಾಡಿ ಪಂಚಾಯತ್ ಕಚೇರಿಗಾಗಿ ನಿರ್ಮಿಸಲಾಗಿತ್ತು. ಬಳಿಕ 2003ರಲ್ಲಿ ವಿದ್ಯುತ್ ಕಚೇರಿ ಕಾರ್ಯಾಚರಣೆಯನ್ನು ಇಲ್ಲಿಗೆ ಸ್ಥಳಾಂತರಿಸಲಾಯಿತು. ಆದರೆ ನಂತರ ಕಟ್ಟಡವನ್ನು ಬದಲಾಯಿಸಲು ಅಥವಾ ಹೊಸ ವ್ಯವಸ್ಥೆ ಮಾಡಿರಲಿಲ್ಲ. ವಿದ್ಯುತ್ ವಿಭಾಗ ಕಚೇರಿಯಾಗಿದ್ದರೂ ವರ್ಷಗಳ ಹಿಂದೆ ವೈರಿಂಗ್ ಮಾಡದಿದ್ದರಿಂದ ತಾಂತ್ರಿಕ ದೋಷದಿಂದ ಆಗಾಗ ವಿದ್ಯುತ್ ಮೊಟಕುಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಮೂಲಭೂತ ಅಗತ್ಯಗಳ ವ್ಯವಸ್ಥೆಯು ಹದಗೆಟ್ಟಿದೆ. ಕಟ್ಟಡ ಪೂರ್ಣವಾಗಿ ಹದಗೆಟ್ಟಿರುವ ಕಾರಣ ನೌಕರರು ನೆಮ್ಮದಿ ಕಳೆದುಕೊಂಡಿದ್ದಾರೆ. ಸೆಕ್ಷನ್ ಗುತ್ತಿಗೆ ಕಾರ್ಮಿಕರು ಸೇರಿ ಇಲ್ಲಿ 34 ನೌಕರರಿದ್ದಾರೆ. 2 ವರ್ಷಗಳ ಹಿಂದೆ ಮಳೆ ಬಂದಾಗ ಕಟ್ಟಡ ಸೋರುತ್ತಿತ್ತು. ಸೋರಿಕೆ ತಡೆಯಲು ಪ್ಲಾಸ್ಟಿಕ್ ಶೀಟ್ ಹಾಕಲಾಗಿತ್ತು. ಆವಾಗಲೂ ಸೋರಿಕೆ ತಡೆಯಲು ಸಾಧ್ಯವಾಗಿರಲಿಲ್ಲ. ಈ ಸಂದರ್ಭ KCN ನ್ಯೂಸ್ ಸಮಗ್ರವಾದ ವರದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಪ್ಲಾಸ್ಟಿಕ್ ಹಾಳೆಯನ್ನು ತೆಗೆದು ಪ್ಲೈವುಡ್ ಖರೀದಿಸಿ ಆ ಭಾಗದಲ್ಲಿ ಜೋಡಿಸಲಾಗಿತ್ತು. ಅದು ಕೂಡ ಪ್ರಾಯೋಗಿಕವಲ್ಲವೆಂಬುದು ಇಲ್ಲಿಯ ನೌಕರರ ಆರೋಪ. ಈ ಸೆಕ್ಷನ್ಗೆ ಈ ತನಕ ಹೊಸ ಕಟ್ಟಡ ಅನುಮತಿಸಿಲ್ಲ. ವಿದ್ಯುತ್ ಅಧಿಕಾರಿಗಳು ಹಲವಾರು ಬಾರಿ ಸರ್ಕಾರದ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲವೆಂದು ಹೇಳಲಾಗುತ್ತಿದೆ. ಸಬ್ಸ್ಟೇಷನ್ ಬರುವ ಸಾಧ್ಯತೆ ಇಲ್ಲ ಅಂತೇಳಿ ಮಾಹಿತಿ ಸಿಕ್ಕಿದೆ. ಹಾಗಿರುವಾಗ ಈ ಆಫೀಸ್ ನಿರ್ಮಾಣಕ್ಕೆ ಈಗಿರುವಂಥ ಸ್ಥಳದಲ್ಲಿ ಸ್ವಲ್ಪ ಬ್ಯಾಕ್ ಸ್ಥಳದಲ್ಲಿ ಅಂದರೆ ಆಫೀಸನ್ನು ಅದಕ್ಕೆ ಅನುಕೂಲಕರವಾಗುವಂತೆ ಆ ಸ್ಥಳದಲ್ಲೇ ಒಂದು 10 ಸೆಂಟ್ ಸ್ಥಳ ನಾವು ಮೊದಲೇ ತೀರ್ಮಾನ ಮಾಡಿದ್ದೇವೆ. ಆ ಪ್ರಕಾರದಲ್ಲಿ ಅಲ್ಲಿ ಸ್ಥಳವನ್ನು ಕೊಡಲಿಕ್ಕೆ ನಾವು ತೀರ್ಮಾನ ಮಾಡ್ಬೋದು. ಮತ್ತು ಈಗ ಕಟ್ಟಡ ನಿರ್ಮಾಣ ಅಂತ ಹೇಳುವಾಗ ಪಂಚಾಯತ್ ನಮ್ಮ ವರ್ಕಾಡಿ ಪಂಚಾಯತ್ನ ಬಗ್ಗೆ ಹೇಳೋದು ಅಂತ ಹೇಳಿದರೆ ನಮಗೆ ವರಮಾನ ಕಡಿಮೆ ಇದ್ದ ಕಾರಣ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಲಿಕ್ಕೆ ಖಂಡಿತವಾಗಲೂ ಸಾಧ್ಯ ಇಲ್ಲ. KCB ಡಿಪಾರ್ಟ್ಮೆಂಟಿನ ಪರವಾಗಿ ಕಟ್ಟಡ ನಿರ್ಮಾಣಕ್ಕೆ ಈ ಒಂದು ಮೊತ್ತದೊಂದು
ಲಭ್ಯತೆ ಇದೆ ಖಂಡಿತವಾಗ್ಲೂ ನಾವು ಪಂಚಾಯತ್ನ ಆಡಳಿತ ಸಮಿತಿಯ ತೀರ್ಮಾನದಂತೆ ನಾವು ಮೊದಲು ತೀರ್ಮಾನ ಮಾಡಿದಾಗಿದೆ ಅಲ್ಲಿ ಒಂದು ಕಟ್ಟಡವನ್ನು ನಿರ್ಮಿಸಲೇಬೇಕಾದಂಥ ತೀರ್ಮಾನ ಖಂಡಿತವಾಗ್ಲೂ ನಮ್ಮ ಭಾಗದಿಂದ ಮಾಡ್ತೇವೆ ನಾವು. ರೆಹಮಾನ್ ಉದ್ಯಾಬ್ರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಕಲಿ ಪಾಸ್ಪೋರ್ಟ್ ಮತ್ತು ದಾಖಲೆಗಳನ್ನು ತಯಾರಿಸುವ ತಂಡದ ಬಂಧನ, ಬಂಧಿತರಿಗೆ ಮಾನವ ಸಾಗಾಟ ತಂಡದೊಂದಿಗೆ ಸಂಬಂಧವಿದೆಯೇ ಎಂಬ ಶಂಕೆ. ಪೈವಳಿಕೆಯಲ್ಲಿ ಉದ್ದೇಶಿತ ಪೊಲೀಸ್ ಠಾಣೆ ಆರಂಭಿಸಲಿರುವ ಕ್ರಮಗಳನ್ನು ಚುರುಕುಗೊಳಿಸಲಾಗುವುದು, ವಿಧಾನಸಭೆಯಲ್ಲಿ ತಿಳಿಸಿದ ಮುಖ್ಯಮಂತ್ರಿ. ಪ್ರಯಾಣ ಸಂಕಷ್ಟ ಅನುಭವಿಸುತ್ತಿದ್ದಾರೆ ವರ್ಕಾಡಿ ಪಂಚಾಯಿತಿ ನಿವಾಸಿಗಳು, ಸಮಸ್ಯೆ ಪರಿಹರಿಸಲು ಕೆಎಸ್ಆರ್ಟಿಸಿ ಬಸ್ ಅನುಮತಿಸಬೇಕು ಎಂಬ ಬೇಡಿಕೆ ತೀವ್ರ. ಇಎಂಎಸ್ ಅಧ್ಯಯನ ಸಂಶೋಧನಾ ಕೇಂದ್ರದ ವತಿಯಿಂದ ಭಾಷಣ ಕಾರ್ಯಕ್ರಮ, ಸಿಪಿಎಂ ಪೊಲಿಟ್ ಬ್ಯೂರೋ ಸದಸ್ಯೆ ಎಂಎ ಬೇಬಿ ಅವರಿಂದ ಉದ್ಘಾಟನೆ. ಚಂದೇರ ಮುಚ್ಚಲೋಡ್ ಭಗವತಿ ಕ್ಷೇತ್ರದಲ್ಲಿ ಪೆರುಂಗಳಿಯಾಟ ಫೆಬ್ರವರಿ 8ರಿಂದ 11ರವರೆಗೆ, ಇದರ ಮುನ್ನೋಡಿಯಾಗಿ ವರ್ಚುವೆಕಲ್ ಕಾರ್ಯಕ್ರಮ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.